ವರ್ಷವೂ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಸಮಾಜಕ್ಕೆ ಕೊಡುಗೆ ನೀಡಿದ ಹಲವು ಸೇವಕರನ್ನ ಗೌರವಿಸುತ್ತಾ ಬಂದಿದೆ. ಹಾಗೆ ಈ ವರ್ಷವೂ ಸಮಾಜಕ್ಕೆ ಹಲವು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಹಲವಾರು ಸೇವಕರನ್ನ ಗುರುತಿಸುವ ಕಾರ್ಯಕ್ಕೆ ಮುಂದಾಗಿದೆ. ಸರ್ಕಾರಿ ಕೆಲಸ ಬಿಟ್ಟು ಜನಸೇವೆಯಲ್ಲಿ ಸಮಾಜ ಸೇವೆಯಲ್ಲಿ ತೊಡಕೊಂಡಿರೋ ಯುವ ನಾಯಕರಾದ ಚನ್ನಬಸವಣ್ಣ ಕೆ ಬಾಳ್ತೆಗೆ ಸಮಾಜ ಸೇವೆಯಲ್ಲಿ ಸಲ್ಲಿಸಿರೋ ಸೇವೆಯನ್ನ ಗುರುತಿಸಿ 2024ರ ಸಾಲಿನ ಸುವರ್ಣ ಸಾಧಕರು ಪ್ರಶಸ್ತಿಯನ್ನ ನೀಡಲಾಗುತ್ತದೆ. ನಮಸ್ಕಾರ, ನಾನು ಚನ್ನಬಸವಣ್ಣ ಬಾಳ್ತೆ, ಭಾಲ್ಕಿ, ಬೀದರ್ ಜಿಲ್ಲೆ. ನಾನು BE ಇನ್ ಸಿವಿಲ್ ಅಲ್ಲಿ ಮುಗಿಸಿ MTech ಇನ್ ಇಂಡಸ್ಟ್ರಿಯಲ್ ಸ್ಟ್ರಕ್ಚರ್ ಮೈಸೂರಲ್ಲಿ ಮುಗಿಸಿರುತ್ತೇನೆ. ಹಾಗೂ 2007ರಲ್ಲಿ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ನಿಯುಕ್ತಿಗೊಂಡು ಸುಮಾರು 11 ವರ್ಷಗಳ ಕಾಲ ಸರ್ಕಾರಿ ಸೇವೆ ಮಾಡಿರುತ್ತೇನೆ. 1/1/2018ರಂದು ಸರ್ಕಾರಿ ಸೇವೆಯನ್ನು ಬಿಟ್ಟು ಸ್ವಂತವಾಗಿ ಪ್ರೈವೇಟ್ ಹಾಗೂ ಗೌರ್ಮೆಂಟ್ ವರ್ಕ್ಸ್ನ ಕಾಂಟ್ರಾಕ್ಟ್ ಮಾಡಿರುತ್ತೇನೆ. ಅದೇ ರೀತಿಯಾಗಿ ತೊಗರಿಬೇಳೆ ಪ್ರೊಸೆಸಿಂಗ್ ಯೂನಿಟ್ ದಾಲ್ ಮಿಲ್ ಕೂಡ ನಡೆಸುತ್ತೇನೆ. ಹಿರೇಮಠ ಸಂಸ್ಥಾನ ಭಾಲ್ಕಿಯ ಒಂದು ಸಂಸ್ಥೆಯಲ್ಲಿ ಸುಮಾರು 15,000 ಮಕ್ಕಳು ಓದ್ತಾ ಇದ್ದಾರೆ. ಆ ಸಂಸ್ಥೆಯ ಟ್ರಸ್ಟಿ ಕೂಡ ಆಗಿರುತ್ತೇನೆ. ಸತ್ಕಾಯಕ ಫೌಂಡೇಶನ್, ಆ ಫೌಂಡೇಶನ್ ಅಧ್ಯಕ್ಷನಾಗಿದ್ದು ಆ ಫೌಂಡೇಶನ್ ಅಡಿ ಬ್ಯಾಂಕ್, ಅಗರಬತ್ತಿ ತಯಾರಿಕೆ, ಡೈರಿ, ಈ ರೀತಿ ವಿವಿಧ ಕಾರ್ಯಗಳು ನಡೀತಾ ಇವೆ. ಜನಸೇವಾ ಟ್ರಸ್ಟ್ ಭಾಲ್ಕಿ, ಆ ಟ್ರಸ್ಟ್ನಡಿ ಸುಮಾರು ಸಾಮಾಜಿಕ ಕಾರ್ಯಗಳು ನಡೀತಾ ಇದೆ. ಇವತ್ತು ಸಮಾಜ ಆರ್ಥಿಕ ಸಬಲತೆ ಕಡೆ ಮುಂದುವರಿತಾ ಇದೆ. ಆ ದೃಷ್ಟಿಕೋನದಲ್ಲಿ ಇಂದು ಮನುಷ್ಯ ನಾವು ಸಂಘಜೀವಿಗಳಾಗಿದ್ದು ದುಡ್ಡಿನಕ್ಕಿಂತ ನಂಬಿಕೆ ಮುಖ್ಯ, ಧರ್ಮ ಮುಖ್ಯ, ಪ್ರೀತಿ ಮುಖ್ಯ ಅನ್ನೋದು ಪ್ರತಿಯೊಬ್ಬರ ಮನಸ್ಸಲ್ಲೂ ಬರಬೇಕು. ಇವತ್ತು ನಾವು 4 ಜನ ಕೂತಿರುವಾಗ ಬರೀ ದುಡ್ಡು ಗಳಿಸೋದು, ಪ್ರಾಪರ್ಟಿ ಪರ್ಚೇಸ್ ಮಾಡೋದು, ಮಾತಾಡೋಣ ಬಿಟ್ಟು ಸಮಾಜದಲ್ಲಿ ಏನು ಸಮಸ್ಯೆ ಇದೆ, ಯಾವ ರೀತಿ ಒಂದು ಸಮಾಜದಲ್ಲಿನ ಸಮಸ್ಯೆಯನ್ನು ಅರ್ಥಕೊಂಡು 12ನೇ ಶತಮಾನದಲ್ಲಿ ಯಾವ ರೀತಿ ಅನುಭವ ಮಂಟಪದಲ್ಲಿ ಸಾಮಾಜಿಕ ಸಮಸ್ಯೆಗಳು ಚರ್ಚೆ ಆಗುತ್ತಿತ್ತೋ ಈ ರೀತಿ ಸಮಾಜದ ಸಮಸ್ಯೆಗಳ ಚಿಂತನೆಯಾಗಿ ಅದಕ್ಕೊಂದು ಉತ್ತರ ಕಾಣುವ ದಿಶೆಯಲ್ಲಿ ವಿಚಾರ ಮುಂದುವರಿಸಬೇಕಂತ ನನ್ನೊಂದು ಇಚ್ಛೆ ಇದೆ. ಯಾವ ರೀತಿ ಭಾಲ್ಕಿಯ ಸಮಸ್ತ ಜನತೆ ನಾವು ಮಾಡುವ ಸಾಮಾಜಿಕ ಕಾರ್ಯಕ್ಕೆ ಸಹಕಾರ ಕೊಡ್ತಿರೋ ಅದೇ ರೀತಿ ಇಡೀ ಬೀದರ್ ಜಿಲ್ಲೆಯ ಜನ ನನಗೆ ಸಹಕಾರ ಕೊಡಲು ವಿನಂತಿ. ವ್ಯಕ್ತಿ ಹತ್ರ ಎಂದೂ ಸಮಾಜ, ರಾಷ್ಟ್ರಕ್ಕಾಗಿ ತ್ಯಾಗ ಇರೋ ಭಾವನೆ ಬರಬೇಕು. ಯಾವಾಗಲೂ ಒಂದು ಕಪ್ಪು ಚುಕ್ಕೆ ಕೂಡ ಬರಲಾರ್ದೆ ರಾಷ್ಟ್ರ ಸೇವೆ ಮಾಡ್ತೀನಿ ಅಂತ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.